ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಚಿಕ್ಕಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋದು ಕಾರಣಕ್ಕಾಗಿ ಶಾಲೆಗಳನ್ನು ಹುಡುಕ್ತಾರೆ. ಅದರಲ್ಲೂ ಬಡ ಮಕ್ಕಳಿಗೆ ವಸತಿ ಶಾಲೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಬಹುತೇಕ ಪಾಲಕರು ವಸತಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸಿದರೆ ಅಲ್ಲಿ ಮಕ್ಕಳ ಮೇಲೆ ಶಿಕ್ಷಕರ ಸದಾ ನಿಗಾ ಇರುತ್ತೆ. ಜೊತೆಗೆ ಅಲ್ಲಿ ಸಾಮೂಹಿಕ ಓದು ಮತ್ತು ಈ ರೀತಿ ಸುಸಜ್ಜಿತವಾಗಿರುವಂಥ ಶಾಲೆಗಳಿವೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಏನು ಮುರಾರ್ಜಿ ಆಗಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆ ಆಗಿರ್ಬೋದು, ಕಸ್ತೂರ್ಬಾ ಶಾಲೆ ಆಗಿರ್ಬೇಕು, ಈ ರೀತಿಯ ಶಾಲೆಗಳಿಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ. ಅದೇ ರೀತಿ ಕಳೆದ 9 ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಶ್ರೀರಾಮನಗರದಲ್ಲಿ ಒಂದು ಇಂದಿರಾ ಗಾಂಧಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಂದಿರಾ ಗಾಂಧಿ ವಸತಿ ಶಾಲೆ ಆರಂಭವಾಗಿದೆ. ಇಲ್ಲಿ ಒಟ್ಟು 240 ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಒಂದು ಶಾಲೆ ಆರಂಭವಾದಾಗ ಅಲ್ಲಿ ಯಾವುದೇ ಸ್ಥಳ ಇಲ್ಲದ ಕಾರಣಕ್ಕಾಗಿ ಧಾನ್ಯವನ್ನು ಸಂಗ್ರಹಿಸುವಂಥ ಗೋದಾಮಿನಲ್ಲಿ ಶಾಲೆ ಆರಂಭವಾಯಿತು. ಅದು ಯಾವ ರೀತಿ ಇತ್ತಂದರೆ ತೀರಾ ಕನಿಷ್ಠ ಮೂಲಭೂತ ಸೌಲಭ್ಯ ಇಲ್ಲ, ಬೀಳುವ ಸ್ಥಿತಿ, ಮತ್ತು ಅಲ್ಲೇ ವಾಸವಾಗಿರಬೇಕು, ಅಲ್ಲೇ ಊಟ ಮಾಡಬೇಕು, ಜೊತೆಗೆ ಅಲ್ಲೇ ಪಾಠವನ್ನು ಕೇಳಬೇಕು. ಒಟ್ಟಾರೆಯಾಗಿ ಆ ದುಸ್ಥಿತಿಯ ಕುರಿತು ನ್ಯೂಸ್ 18ನಲ್ಲಿ ಫೆಬ್ರವರಿ ತಿಂಗಳ 22ರಂದು ನಮ್ಮೂರಿನಲ್ಲಿ ನ್ಯೂಸ್ 18ಗೆ ಒಂದು ವರದಿನೂ ಪ್ರಸಾರವಾಯಿತು. ಆ ಸಂದರ್ಭದಲ್ಲಿ ಸ್ಪಂದಿಸಿರುವಂಥ ಆ ಕ್ಷೇತ್ರದ ಶಾಸಕರು ಆಗಿದ್ದ ಮಾಜಿ ಸಚಿವ ಶಿವರಾಜ್ ತಂಗಡಿಗೂ ತಕ್ಷಣಕ್ಕೆ ಆ ಶಾಲೆಗೆ ಮುಕ್ತಿ ಕೊಡ್ತೀವಿ ಎಂದರು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದೆ ಅಂತ ಹೇಳಿದರೆ, ಕಳೆದ 3 ವರ್ಷಗಳ ಹಿಂದೆ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು 11 ಕೋಟಿ ರೂಪಾಯಿಯಲ್ಲಿ ಒಂದು ಬೃಹತ್ತಾದ ವಸತಿ ಶಾಲೆಗಳಿಗೆ ಕಟ್ಟಡವನ್ನು ನಿರ್ಮಿಸಿದ್ದಾರೆ. 3 ವರ್ಷಗಳಾದರೂ ಅಲ್ಲಿ ಒಂದು ಶೌಚಾಲಯದ ನೆಪ ಹೇಳಿಕೊಂಡು ಇಲ್ಲಿವರೆಗೂ ಸ್ಥಳಾಂತರನೇ ಗೊಂಡಿಲ್ಲ. ಈ ಎಲ್ಲವನ್ನೂ ವಿಸ್ತೃತ ವರದಿ ಪ್ರಸಾರದ ನಂತರ ಒಂದಿಷ್ಟು ಆ ಶಾಸಕರು ಮತ್ತು ಅಧಿಕಾರಿಗಳು ಸ್ಪಂದಿಸಿ ತಕ್ಷಣಕ್ಕೆ ಶಾಲೆಯನ್ನು ಸ್ಥಳಾಂತರಿಸ್ತೀವಿ ಎನ್ನುವಂಥ ಭರವಸೆನೇ ನೀಡಿದರು. ಆದರೆ ಆ ಭರವಸೆಯಾಗಿ ಉಳಿದಿತ್ತು. ಈ ಮಧ್ಯೆ ಇತ್ತೀಚೆಗೆ ಅಲ್ಲಿ ಶಾಲೆ ಮಕ್ಕಳಿಗೆ ಕುಡಿಯುವ ನೀರು ಮತ್ತು ಬಳಕೆ ನೀರು ಸಹ ಇಲ್ಲದೆ ಕಾರಣಕ್ಕಾಗಿ ಆ ಮಕ್ಕಳು ಹೊರಗಡೆಯೇ ಸ್ನಾನ ಮಾಡಿರುವಂಥದ್ದು ಕಂಡುಬಂತು. ಈ ಕುರಿತು ಸಹ ನ್ಯೂಸ್ 18 ನಿರಂತರವಾದ ಹೋರಾಟವನ್ನು ಮಾಡಿತು ಮತ್ತು ನಿರಂತರವಾದ ಸುದ್ದಿಯನ್ನು ಅಲ್ಲಿ ಪ್ರಸಾರ ಮಾಡಿದ ನಂತರ ಈಗ ಅದಕ್ಕೆ ಎಚ್ಚೆತ್ತುಕೊಂಡಿರುವಂಥ ಶಾಸಕರು ವಸತಿ ಶಾಲೆಯನ್ನು ನೂತನ ಕಟ್ಟಡ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಆ ಶಾಲೆಗೆ ಹೋಗಿರುವಂಥ ಮಕ್ಕಳು ಅಲ್ಲಿ ಆ ಹೊಸ ಶಾಲೆಯಲ್ಲಿ ಕುಳಿಸಿದರು. ಜೊತೆಗೆ ಹೊಸ ಶಾಲೆಗೆ ಇಷ್ಟರಲ್ಲೇ ನಾವು ಸ್ಥಳಾಂತರಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡ್ರು. ಶಾಲೆ ನಮ್ಮ ಶಾಸಕರಾದಂಥ ಶಿವರಾಜ್ ತಂಗಡಿ ಅವರು ಈ ಶಾಲೆ ಅವ್ರಿಗೆ ಹಸ್ತಾಂತರ ಮಾಡಿದ ಮೇಲೆ ಈ ಹುಡುಗರೆಲ್ಲ ಖುಷಿ ನೋಡ್ರಿ ಯಾವ ರೀತಿ ಇದೆ. ನಿಜವಾಗಲೂ ಈ ಹುಡುಗ ಖುಷಿ ನೋಡಿ ನಮ್ಗೆ ಭಾಳ ಆನಂದ ಇದೆ. ಇಲ್ಲಿ ಹೋರಾಟವನ್ನು ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡಿರುವಂಥ SFIಗೂ ಜೊತೆಗೆ ಈ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡಿ ಒಂದು ಸುದ್ದಿಯನ್ನು ಬೆನ್ನತ್ತಿ ಹೋಗಿ ಆ ಸುದ್ದಿಗೆ ಮುಕ್ತಿ ಕೊಡುವಂಥ ಪ್ರಯತ್ನ ಮಾಡಿರುವಂಥ ನ್ಯೂಸ್ 18ಗೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಧನ್ಯವಾದ ನೀಡಿದ್ದಾರೆ. ಆದರೆ ಇನ್ನೂ ಒಂದಿಷ್ಟು ಸಣ್ಣ ಪುಟ್ಟ ಕಾಮಗಾರಿಗಳನ್ನು ಇವೆ, ಅವುಗಳನ್ನು ಬೇಗನೆ ಮುಗಿಸಿ ವಸತಿ ಶಾಲೆ ಆ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳಬೇಕು ಅನ್ನುವಂಥ ಒತ್ತಾಯ ಇದೆ. ಆ ಕುರಿತು ಸಹ ನ್ಯೂಸ್ 18 ನಿಗಾ ವಹಿಸುತ್ತಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಿಗಾ ವಹಿಸಬೇಕು ಅನ್ನುವಂಥ ಒತ್ತಾಯವನ್ನು ಸಹ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಜೊತೆಗೆ ನಮ್ಮ ಧ್ವನಿಯಾಗಿರುವಂಥ ನ್ಯೂಸ್ 18ಗೆ ನಾವು ಧನ್ಯವಾದ ಹೇಳ್ತೀವಿ ಅನ್ನುವಂಥ ಮಾತನ್ನು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನಮ್ಮ ಶಾಲೆ ಮೊದಲು ತುಂಬ ಪ್ರಾಬ್ಲಮಲ್ಲಿತ್ತು. ಅದು ಎಲ್ಲ ಗೋಡಾನ್ ಇತ್ತು, ಅದು ಫುಲ್ಲು ಬಾಡಿಗೆ ಕಟ್ಟಡ ಆಗಿತ್ತು. ಅದ್ರಲ್ಲಿ ಫುಲ್ ಮಳೆ ಎಲ್ಲ ಸೋರ್ತಿದ್ವು, ಓದೋಕ್ಕೆಲ್ಲ ಅನುಕೂಲನೇ ಇರ್ತಿರಲಿಲ್ಲ. ಆದರೂ ನಮ್ಮ ಶಾಲೆಯವರು 100ಕ್ಕೆ 100 ಫಲಿತಾಂಶ ಮಾಡಿತ್ತು. ಇವಾಗ ಇನ್ನೂ ಹೊಸ ಬಿಲ್ಡಿಂಗ್ ಆಗಿದೆ. SFI ಅವರು
ಅದನ್ನ ಇದು ತಗೊಂಡ್ರು, ಗಮನಕ್ಕೆ ತಗೊಂಡ್ರು. ಅವ್ರ ಗಮನ ತಗೊಂಡು ನಮ್ಮ ಶಾಲೆ ದೊಡ್ಡ ಬಿಲ್ಡಿಂಗು ಆಗ ಕೂತಿತ್ತು, ಅದನ್ನ ಎಲ್ಲ ಓಪನ್ ಮಾಡಿಸಿದ್ರು. ನ್ಯೂಸ್ ಅವರು, ಪತ್ರಕರ್ತರು, ನಿನ್ನೆ ತಾನೇ ನಮ್ಮ ಶಾಲೆ ಉದ್ಘಾಟನೆ ಆಯಿತು. ಅದರಿಂದ ನಾವು ತುಂಬ ಖುಷಿಯಾಗಿದ್ದೀವಿ. ಮತ್ತು ಇನ್ನೂ ದೊಡ್ಡ ಜಾಸ್ತಿ ಫಲಿತಾಂಶ ಮಾಡ್ತೀವಿ ಅಂತೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಶ್ರೀರಾಮನಗರದ ಇಂದಿರಾ ಗಾಂಧಿ ವಸತಿ ನಿಲಯ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ಒಂದು ಗೋಡನ್ನಲ್ಲಿ ವಿದ್ಯಾರ್ಥಿಗಳು ಅವ್ಯವಸ್ಥೆಯಿಂದ ಕೂಡಿದ ಒಂದು ವಾತಾವರಣದಲ್ಲಿ ವಿದ್ಯಾರ್ಥಿಗಳು ವಾಸ ಇದ್ದರು. ಆ ಸಂದರ್ಭದಲ್ಲಿ SFI ಮತ್ತು ನ್ಯೂಸ್ 18 ತಂಡ ಮತ್ತು ಇತರ ಮಾಧ್ಯಮ ಮಿತ್ರರು ಆ ಶಾಲೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ, ಆಮೇಲೆ ನ್ಯೂಸ್ 18 ಕೂಡ ಪದೇ ಪದೇ ಸುದ್ದಿಗಳನ್ನು ಬಿತ್ತರಿಸಿ ಇವತ್ತು ನಿನ್ನೆ ತಾನೇ ಹೊಸ ಕಟ್ಟಡ ಉದ್ಘಾಟನೆ ಆಗಿದೆ. ಇದಕ್ಕೆ ಸ್ಪಂದಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಅಧಿಕಾರಿ ವರ್ಗಕ್ಕೂ SFI ಧನ್ಯವಾದಗಳನ್ನು ವಿದ್ಯಾರ್ಥಿಗಳ ಪರವಾಗಿ ತಿಳಿಸುತ್ತಾ, ಮತ್ತು ಇಡೀ ಜಿಲ್ಲೆಯಲ್ಲಿ ಹಲವಾರು ಮುರಾರ್ಜಿ ಶಾಲೆಗಳು ಮತ್ತು ವಸತಿ ಶಾಲೆಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು, ಈ ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನ ಹರಿಸಿ ಅವೆಲ್ಲವನ್ನು ಸರಿಪಡಿಸ್ಬೇಕಂತೇಳಿ SFI ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡ್ತಾರೆ. ಇದು ನ್ಯೂಸ್ 18ನ ಸಾಮಾಜಿಕ ಕಳಕಳಿಗೆ ಸಾಕ್ಷಿ ಎನ್ನುವಂತೆ ಅವರು ಹೇಳ್ತಾ ಇದ್ದಾರೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.